ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನ್ ಸತ್ಯಣ್ಣ, ಆಗಿಂದ ನಿನಗೋಸ್ಕರ ವೇಟ್ ಮಾಡ್ತಿದ್ದೆ ಗೊತ್ತಾ? ಆಗ್ಲಿಂದ ಯಾಕೆ? ದಿನ ಬರೋದು ಇದೇ ಟೈಮಿಗಲ್ವಾ? ನೀನು ಬರೋದು ಇದೇ ಟೈಮ್ಗೆ, ಆದರೆ ನನಗೆ 1 ಗಂಟೆಯಿಂದ ವಿಪರೀತ ನೋವು ಶುರು ಆಗಿದೆ. ನೀನು ಬಂದು ಮಸಾಜ್ ಮಾಡೋ ತನಕ ಆ ನೋವು ಕಡಿಮೆ ಆಗಲ್ಲ. ಬೇಗ ಮಸಾಜನ್ನು ಶುರು ಮಾಡು. ಆಗ್ಲಿ. ಕೃಷ್ಣ, ಆ ಮೋಹನ್ ಅಲ್ಲಿ ನಡ್ಸು, ಹುಷಾರಾಗಿ. ಮೆಲ್ಲಗೆ ಮೆಲ್ಲಗೆ, ಹುಷಾರಾಗಿ. ಓಕೆ, ಜಾಗ್ರತೆ. ಅಲ್ಲಿ ಕರ್ಕೊಂಡೋಗು. ಲಕ್ಷ್ಮಣ್ ಬಾ, ನಿಧಾನಕ್ಕೆ ಮಲಗಿಸಿ. ಸೀನಾ, ಆ ಆಯಿಲ್ ಕೊಡು. ಏನ್ ಸತ್ಯಣ್ಣ, ಇವತ್ತು ನಿಧಾನಕ್ಕೆ ಮಾಡ್ತಿದ್ಯಾ? ಸ್ವಲ್ಪ ಗಟ್ಟಿಯಾಗಿ ತಿಕ್ಕು. ಆಗ್ಲಿ. ಏನಣ್ಣ, ಸುಸ್ತಾಗ್ತಿದ್ಯಾ? ಅವಾಗವಾಗ ಹೀಗಾಗುತ್ತಮ್ಮ. ಹೀಗೆ ಸುಸ್ತಾಗ್ಬೇಕಾದ್ರೆ ಸ್ವಲ್ಪ ಹೊತ್ತು ರೆಸ್ಟ್ ತಗೋಬೋದಲ್ವಾ ನೀವು? ಆಗ್ಲಿ. ಲಕ್ಷ್ಮಣ್, 5 ನಿಮಿಷ ಬಿಟ್ಟು ಮತ್ತೆ ಮಾಡ್ತೀನಿ, ಸ್ವಲ್ಪ ಸುಸ್ತಾಗ್ತಿದೆ. ಆಯ್ತು. ಯಾವಾಗಿಂದ ನಿಮ್ಗೆ ಈ ಥರ ಆಗುತ್ತಣ್ಣ? 4-5 ತಿಂಗಳಿಂದ ಆಗ್ತಿದೆಯಮ್ಮ. ಸ್ವಲ್ಪ ಕಷ್ಟ ಆಗೋ ಕೆಲಸ ಮಾಡಿದಾಗ ಹೀಗೆ ತುಂಬಾ ಆಯಾಸ ಆಗುತ್ತಮ್ಮ. ಹಾಗಾದ್ರೆ ಇವತ್ತಿಂದ ನೀವು ಕಷ್ಟ ಆಗೋ ಕೆಲಸ ಮಾಡಬೇಡಿ ಅಣ್ಣ. ನಾನು ಮಾಡ್ದಿದ್ರು ನೀನು ಅದಕ್ಕೆ ಸುಮ್ಮನೆ ಬಿಡಲ್ವಲ್ಲಮ್ಮ. ಸತ್ಯಣ್ಣ, ಸುಸ್ತು ಕಡಿಮೆ ಆಯ್ತಾ? ಶುರು ಮಾಡ್ತೀಯಾ? ಆಗ್ಲಿ. ಅಣ್ಣ, ನೀವ್ ಸ್ವಲ್ಪ ಹೊತ್ತು ಕೂತಿರಿ. ಮಸಾಜ್ ಮಾಡದೆ ಇಲ್ಲಿ ಕೂತಿದ್ರೆ ಇವ್ರು ಕಾಯ್ಬೇಕಲ್ಲಮ್ಮ. ಹಾಗಾದ್ರೆ ನಿಮ್ ಬದಲು ನಾನ್ ಮಾಡ್ತೀನಿ. ನೀನಾ? ಯಾಕೆ? ಅಣ್ಣನ್ಗೋಸ್ಕರ ಅಷ್ಟು ನಾನ್ ಮಾಡ್ಬಾರ್ದಾ? ಹಾಯ್ ಅನ್ನಿಸ್ತಿದೆ ಸತ್ಯಣ್ಣ. ಈಗ ನೋವು ಸ್ವಲ್ಪ ಕಡಿಮೆ ಆಯ್ತು. ಅಲ್ಲಿ ಅದೇ ನೋವು ಪೂರ್ತಿ ಕಡಿಮೆ ಆಯ್ತು ಸತ್ಯಣ್ಣ. ನೀವು? ನಾನೇ ಅಣ್ಣ, ಸತ್ಯ ಅಣ್ಣನ್ ತಂಗಿ. ಓಹೋ. ನಮ್ಮ ಅಣ್ಣಂಗ್ ಸ್ವಲ್ಪ ಸುಸ್ತಾಗ್ತಿದೆ, ಅದಕ್ಕೆ ನಾನೇ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿ ಮಾಡ್ತೀಯಮ್ಮ. ನಿನ್ನ ಕೈಲಿ ಏನೋ ಸಂಜೀವಿನಿ ಇರೋ ಹಾಗಿದೆ. ಆ ಧನ್ವಂತರಿ ಕರುಣೆ ನಿನ್ನ ಮೇಲೆ ತುಂಬ ಇದೆ. ಅದಕ್ಕೆ ತಿಂಗಳಾದರೂ ಕಡಿಮೆ ಆಗದಿರೋ ಈ ನೋವು 5 ನಿಮಿಷಕ್ಕೆ ಕಡಿಮೆ ಆಯಿತು. ನನಗನ್ಸುತ್ತೆ ನೀನು ಮಾರು ವೇಷದಲ್ಲಿರೋ ಆಯುರ್ವೇದಿಕ್ ಡಾಕ್ಟ್ರೇನೋ ಅಂತ. ಹಾಗೇನೂ ಇಲ್ಲ. ನಮ್ಮೂರಲ್ಲಿ ಶಿವಯ್ಯ ಮತ್ತೆ ಶೇಷಯ್ಯ ಅಂತ
ಆಯುರ್ವೇದ ವೈದ್ಯರಿದ್ದಾರೆ. ಅವ್ರು ಹೀಗೆ ಎಣ್ಣೆ ಮಸಾಜ್ ಮಾಡಿ ಚಿಕಿತ್ಸೆ ಮಾಡೋದ್ನ ನಾನು ಚಿಕ್ಕವಳಿಂದ ನೋಡ್ತಾ ಬಂದಿದ್ದೀನಿ. ಏನಾದರೂ ಆಗ್ಲಮ್ಮ, ಒಟ್ನಲ್ಲಿ ನನಗೆ ಮಸಾಜ್ ಮಾಡಿ ನಾನು ನೋವು ಕಡಿಮೆ ಮಾಡಿದೆ. ಸಂತೋಷ ತಾಯಿ. ಇನ್ನೂ 1 ವಾರ 15 ದಿನ ಇಲ್ಲೇ ಇರಬೇಕಾಗತ್ತೆ ಅನ್ಕೊಂಡೆ. ನಿನ್ನ ಪುಣ್ಯದಿಂದ ಆದಷ್ಟು ಬೇಗ ಡಿಸ್ಚಾರ್ಜ್ ಆಗ್ತೀನಿ. ಏನಣ್ಣ ಹಾಗೆ ನೋಡ್ತಿದ್ದೀರಾ? ನಿಮ್ಮ ಊರಲ್ಲಿ ಡಾಕ್ಟರ್ ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತಿದ್ಯಲ್ಲಮ್ಮ. ಅದೇ ನೀನದನ್ನ ಕಲ್ತಿದ್ರೆ ಎಷ್ಟು ಎಕ್ಸ್ಪರ್ಟ್ ಆಗ್ತಿದ್ಯೋ. ಈ ಕಲಿತೀನಿ ಬಿಡಣ್ಣ, ಏನಾಗತ್ತೆ? ನಾನು ಈ ವಿದ್ಯೆ ಕಲಿಬೇಕು ಅನ್ಕೊಂಡಿದ್ದು ಎಕ್ಸ್ಪರ್ಟ್ ಆಗಕ್ಕಲ್ಲ, ನನ್ನ ಮಾವನ್ಗೆ ಟ್ರೀಟ್ಮೆಂಟ್ ಮಾಡೋಕೆ. Happy birthday to you. Happy birthday to you. Happy birthday to you, Akhil. Happy birthday to you. ಥ್ಯಾಂಕ್ ಯು. ಥ್ಯಾಂಕ್ ಯು ಶ್ಯಾಮ, ಥ್ಯಾಂಕ್ ಯು ಸೋ ಮಚ್. ನಾವಿಷ್ಟು ಕಷ್ಟದಲ್ಲಿದ್ರೂ ಕೂಡ ನಿನಗೆ ನನ್ನ ಬರ್ಡೇ ನೆನಪಿದ್ಯಾ ಶ್ಯಾಮ? ಅದೇನ್ರಿ ಹೀಗಂತೀರಾ? ನಾನ್ ನಿಮ್ ಬರ್ಡೇನ ಹೇಗ್ ಮರಿತೀನಿ? ಕಷ್ಟ ಅನ್ನೋದು ಅದ್ರಷ್ಟಕ್ಕದ್ ಬರ್ತಾ ಇರತ್ತೆ, ಹೋಗ್ತಾ ಇರತ್ತೆ. ಆದ್ರೆ ಬರ್ಡೇ ವರ್ಷಕ್ಕೆ ಒಂದೇ ಸಲಿನ ಬರೋದು. ನಾವು ಬಾ ಅಂದಾಗ ಅದ್ ಬರಲ್ವಲ್ಲ, ಅದ್ ಬಂದಾಗ್ಲೇ ನಾವು ಸೆಲೆಬ್ರೇಟ್ ಮಾಡ್ಬೇಕು. ಸೆಲೆಬ್ರೇಟ್ ಮಾಡ್ಕೋಬೇಕಾ? ಅಂದ್ರೆ ಬೆಳಗ್ಗೆ ನನ್ನ ಬರ್ಡೇ ಸೆಲೆಬ್ರೇಷನ್ಸ್ ಇದೆಯಾ ಹೇಗೆ? ಸೆಲೆಬ್ರೇಷನ್ ಅಂದ್ರೆ ಜನರನ್ನ ಕರೆದು ಪಾರ್ಟಿ ಕೊಟ್ರೇನೆ ಸೆಲೆಬ್ರೇಷನ್ ಅಲ್ವಲ್ಲ. ನಮಗ್ ಸಾಧ್ಯ ಆದ ಹಾಗೆ ನಾವು ಸೆಲೆಬ್ರೇಷನ್ ಮಾಡ್ಬೇಕು. ನಾನ್ ಏನ್ ಹೇಳಿದ್ರು ಏನ್ ಮಾಡಿದ್ರು ನೀವ್ ಬೇಡ ಅನ್ಬಾರ್ದು, ಸರಿನಾ? ಓಕೆ. ಹೌದು, ಬರ್ತ್ಡೇಗೆ ವಿಶಸ್ ಹೇಳ್ದೆ, ಆದ್ರೆ ಗಿಫ್ಟ್ ಕೊಡಲ್ವಾ? ಬೆಳಿಗ್ಗೆ ಕೊಡ್ತೀನಿ. ಬೆಳಿಗ್ಗೆ ಅಲ್ಲ, ಇವಾಗ್ಲೇ ಕೊಡ್ಬೋದಲ್ಲ? ಈಗ್ಲಾ? ಈಗಿಂದೀಗ ಗಿಫ್ಟ್ ಅಂದ್ರೆ ಹೇಗೆ? ಗಿಫ್ಟ್ ಅಂದ್ರೆ ನೀನ್ ಮನ್ಸು ಮಾಡಿದ್ರೆ ಕೊಡ್ಬೋದು. ಯಾಕೆ ಶ್ಯಾಮ ಇದೆಲ್ಲ? ಏನ್ ಯಾಕೆ? ಬರ್ಡೇ ದಿನ ಹೀಗೆ ಮಾಡ್ಬೇಕು. ಇವತ್ ನಾನ್ ಏನ್ ಮಾಡಿದ್ರು ನೀವ್ ಬೇಡ ಅನ್ಬಾರ್ದು. ಅದೇ ಅತ್ತೆ ಮಾಡಿದಿದ್ರೆ ಬೇಡ ಅಂತಿದ್ರಾ?
ನಾನು ಡ್ರೆಸ್ ಹಾಕೊಂಡ್ಬರ್ತೀನಿ. ಹಲೋ ಸರ್, ಇರಿ. ಹ್ಮ್ ಇವತ್ತು ಹಳೆ ಡ್ರೆಸ್ ಹಾಕ್ಬಾರ್ದು. ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಈ ಡ್ರೆಸ್ ತಂದೆ. ಹೊಸ ಡ್ರೆಸ್ಸಾ? ಯಾವಾಗ ತಂದೆ? ಯಾವಾಗ ತಂದೆ, ಎಲ್ ತಂದೆ, ಹೇಗ್ ತಂದೆ, ಈ ತರ ಪ್ರಶ್ನೆ ಎಲ್ಲ ಕೇಳ್ದೆ. ಇವತ್ತು ನಾನೇನ್ ಹೇಳ್ತೀನೋ ಅದನ್ ಮಾಡಿ. ಅತ್ತೆ, ಏನ್ ಮಾಡ್ತಿದ್ಯಾ? ಇವತ್ತು ನಿಮ್ಮ ಮಾವನ್ ಬರ್ತ್ಡೇ, ಕೇಕ್ ರೆಡಿ ಮಾಡ್ತಿದ್ದೀನಿ. ಕೇಕ್ನ ಬೇಕರಿಯಿಂದ ತಾನೇ ತರೋದು? ಮನೆಯಲ್ಲೂ ಕೂಡ ರೆಡಿ ಮಾಡ್ಬೋದಾ? ಮಾಡ್ಬೋದು. ಹೇಗೆ? ನೋಡ್ತಾ ಇರಿ. ಏನತ್ತೆ, ಮರಳನ್ನ ಅದ್ರಲ್ಲಿ ಇಟ್ಟಿದ್ಯಲ್ಲ? ಕೇಕ್ನ ಮರಳಿಂದ ರೆಡಿ ಮಾಡ್ತಾರಾ? ಇಲ್ಲ ಇಲ್ಲ, ಮತ್ತೆ ಇದ್ಯಾಕೆ? ಮಾಮೂಲಾಗಿ ಕೇಕ್ನ ಓವನ್ ಅಲ್ಲಿ ರೆಡಿ ಮಾಡ್ತಾರಲ್ಲ. ಹೌದು, ಇದು ನ್ಯಾಚುರಲ್ ಓವನ್ ತರಾನೇ. ಓ, ಈ ಮರಳು ಬಿಸಿ ಆದ್ರೇನೆ ಕೇಕ್ ಮಾಡ್ಬೋದು. ಮುಕ್ಕಾಲ್ ಗಂಟೆಲಿ ಕೇಕ್ ರೆಡಿ ಆಗತ್ತೆ. ಹಂಗಾದ್ರೆ ನಾವು ಹೋಗಿ ಮಾಮನ್ಗೆ ಗಿಫ್ಟ್ ತಗೊಂಡ್ಬರ್ತೀವಿ. ಬಾರೋ. ಬಾ. ಏನೋ, ಏನ್ ಸಮಾಚಾರ? ಏನು ಇಲ್ಲ ಮಾವ. ಆಟಾಡೋಣವಾ? ಹಾಯ್, ತುಂಬಾ ಚೆನ್ನಾಗಿದೆಯಲ್ಲ ಕೇಕು. ಏನೋ, ಕೇಕ್ ತಿಂತೀಯಾ? ಯಾಕೆ? ಫಸ್ಟ್ ನೀನೇ ತಿನ್ಬೇಕಲ್ವಾ? ಕಟ್ ಮಾಡಿ. 1 ಮಿನಿಟ್ ಮಾವ, 1 ಮಿನಿಟ್. ಅತ್ತೆ, ನಿನ್ ಫೋನ್ ಎಲ್ಲಿ? ಈ ಫಂಕ್ಷನ್ಗೆಲ್ಲ ನಾನೇ ಫೋಟೋಗ್ರಾಫರ್. ಹೌದಾ? ತಗೋ. ಏನ್ ಪುಟ್ಟ, ಏನ್ ಹಾಗ್ ನೋಡ್ತಿದ್ಯಾ? ಅದು ಇದು ಈ ವಿಡಿಯೋ. ಏನ್ ವಿಡಿಯೋ? ವಿಡಿಯೋ ಮೋಡಲ್ ಇದೆ. ಓ, ಅದಾ? ಫೋಟೋ ಮೋಡಿಗೆ ಹಾಕ್ಕೊಡ್ತೀನಿ, ಕೊಡು. ನಾನು ಹಾಕೊಡ್ತೀನಿ. ಈಗ ತೆಗಿ ಫೋಟೋ. ಮಾವ, ಕೇಕ್ ಕಟ್ ಮಾಡು. ಓಕೆ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು ನಿಖಿಲ್ ಮಾವ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. Happy birthday, happy birthday, happy birthday to you. I wish you happy birthday, happy birthday, happy birthday to you. ನನ್ ಗಿಫ್ಟ್ ಎಲ್ಲಿ?
ಶ್ಯಾಮ, ನನ್ನ ಬರ್ಡೇ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರಿ. ಥ್ಯಾಂಕ್ ಯು. ಏ ತುಳಸಿ, ನನ್ನ ಪಾಡಿಗೆ ನಾನು ದುಡ್ಡು ಮಾಡ್ಕೊಳ್ತಿದ್ರೆ ಮಧ್ಯದಲ್ಲಿ ಬಂದು ಲೆಕ್ಕ ಮಾಡಿ ನನಗೆ 1,000 ರೂಪಾಯಿ ನಷ್ಟ ಮಾಡ್ತೀಯಾ? ಈಗ ನೋಡು, ಆ 1,000ನ ನಿನ್ನ ಹತ್ರ ಹೇಗೆ ತಗೋತೀನಿ. ಅಮ್ಮ ತುಳಸಿ, ಏನ್ ಮಾಡ್ತಿದ್ಯಮ್ಮ? ಏನಿಲ್ಲ ಅತ್ತಿಗೆ, ಅವರು ಡ್ಯೂಟಿಗೆ ಹೋಗಕ್ಕೆ ರೆಡಿ ಆಗ್ತಿದ್ದಾರೆ. ನಾನು ಟಿಫನ್ ರೆಡಿ ಮಾಡ್ತಿದ್ದೆ. ಹೌದಾ? ನಂಗೊಂದು ಚಿಕ್ಕ ಸಹಾಯ ಮಾಡ್ತೀಯಮ್ಮ? ಹೇಳಿ ಅತ್ತಿಗೆ. ನಾನು ಹೀಗೆ ಕೇಳ್ತಿದ್ದೀನಿ ಅಂತ ಏನು ಅನ್ಕೋಬಾರ್ದು. ನಾನೇನು ಅನ್ಕೊಳಲ್ಲ, ಕೇಳಿ. ಅಪ್ಪಿತಪ್ಪಿನೂ ಅನ್ಕೋಬಾರ್ದು. ಹಾಗೇನ್ ಅನ್ಕೊಳಲ್ಲ, ಹೇಳಿ. ನಿನ್ನ ನನ್ನ ಸ್ವಂತ ನಾದ್ನಿ ಅನ್ಕೊಂಡು ಮುಜುಗರ ಇಲ್ಲದೆ ನಿನ್ನ ಹತ್ರ ಕೇಳ್ತಿದ್ದೀನಿ. ಹಾಗೆ ಅನ್ಕೊಂಡ್ ಕೇಳಿ. ಏನಿಲ್ಲಮ್ಮ, ನಾಳೆ ಹಬ್ಬ ಅಲ್ವಾ? ಹೊಸ ಸೀರೆ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗೋದು ನನ್ಗೆ ಅಭ್ಯಾಸ. ಅಂಗಡಿಗೆ ಹೋಗಿ ಹೊಸ ಸೀರೆ ತಗೊಳ್ಳೋಣ ಅಂದ್ರೆ ನನ್ಗಾಗ್ಲೇ ಇಲ್ಲ. ಮೊನ್ನೆ ತಾನೇ ನೀನು 2 ಸೀರೆ ತಗೊಂಡೆ ಅಂತ ಹೇಳಿದ್ಯಲ್ಲ, ಅದ್ರಲ್ಲಿ ನನಗೊಂದು ಕೊಟ್ರೆ ಹಬ್ಬ ಆಗ್ತಿದ್ದ ಹಾಗೆ ತಕ್ಷಣ ವಾಪಸ್ ಕೊಡ್ತೀನಿ. ಅದಕ್ಕೆ ಇಷ್ಟು ಮುಜುಗರ ಯಾಕತ್ಗೆ? ಅವ್ 2 ಸೀರೆನೂ ತೋರಿಸ್ತೀನಿ. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ತಗೊಳ್ಳಿ. ನನ್ನಮ್ಮ ಸ್ವಂತ ನಾದ್ನಿಗಿಂತ ಹೆಚ್ಚು ಪ್ರೀತಿ ತೋರಿಸ್ತೀಯಲ್ಲ, ತಗೊಂಡ್ ಬಾರಮ್ಮ. ಹೋಗಿ 2 ಸೀರೆನೂ ತಗೊಂಡ್ ಬಾ. ಸರಿ. ತಗೊಳ್ಳಿ, ನೋಡಿ, ತಗೊಳ್ಳಿ. ಇದೆಷ್ಟು? 800 ರೂಪಾಯಿ. ಓ, 800? ಮತ್ತೆ ಇದೆಷ್ಟು? 1,000. 1,000ನಾ? ತುಂಬಾ ಚೆನ್ನಾಗಿದೆ, ತುಂಬಾ ತುಂಬಾ ಚೆನ್ನಾಗಿದೆ. ಸರಿ, ಇದನ್ನ ತಗೊಂಡು ಹೋಗ್ತೀನಮ್ಮ. ಸರಿ ಅದ್ಕೆ. ಹಬ್ಬ ಆದ್ಮೇಲೆ ಚೆನ್ನಾಗಿ ಒಗ್ದು ಇಸ್ತ್ರಿ ಮಾಡಿ ನನ್ನ ಹತ್ರನೇ ಇಟ್ಕೋತೀನಿ. ನಿಂಗೆ ಯಾವಾಗ ಬೇಕೋ ಅವಾಗ ಕೇಳು, ಕೊಡ್ತೀನಿ. ಸರಿ ಅದ್ಕೆ. ಏನ್ ಸರಿ ಅದ್ಕೆ? ಗೋಡೆಗೆ ಹಾಕಿರೋ ಸುಣ್ಣ ನನ್ನ ಹತ್ರ ಬಂದ್ ವಸ್ತು ತಿರುಗ್ ಬರಲ್ಲ. ಬರ್ತೀನಮ್ಮ. ಅದು ನನ್ನ ತಮ್ಮ ಡ್ಯೂಟಿಗೆ ಹೊರಡೋ ಟೈಮ್ ಆಗ್ತಿದ್ಯಲ್ಲ, ನೀನು ಬೇಗ ಬೇಗ ಟಿಫಿನ್ ರೆಡಿ ಮಾಡು. ಅಮ್ಮಯ್ಯ, 7ರಿಂದ ಲಾಸ್ ಆದ 1,000 ರೂಪಾಯಿ 7ಇಂದಾನೇ ಸಿಕ್ತು. ಇವಾಗ ನನಗೆ ನೆಮ್ಮದಿ ಆಯ್ತು.